ಅಲ್ಲಿರಕ ಆ ವ್ಯಕ್ತಿಗೆ ಲಾಯಕ್ಕೆ ಇಲ್ಲ, ಆ ವ್ಯಕ್ತಿ ಲಾಯಕ್ಕೆ ಇಲ್ಲ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದಾರ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಬಿಗ್ ಬಾಸ್ ಮನ್ಯಾಗ ಅಲ್ಲಿ ಹೋಗಿ ಕೂಡಬೇಕು. ಅವರು ಯಾರಿಗೆ ಇಷ್ಟ ಇಲ್ಲ ಅವ್ರನ್ನ ಯಾರು ನಾಮಿನೇಟ್ ಮಾಡ್ಬೇಕಂತ ಹೇಳಿದಾರ, ಅವ್ರ ಫಲಕಗಳನ್ನು ಇಟ್ಕೋಬೇಕು ನಾಮಿನೇಟೆಡ್ ಅಂತ ಹೇಳಿ. ಆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಈ ಒಂದು ಇದರಲ್ಲಿ ಮೈಕಲ್ ಅವರು ಒಂದು ರೀಸನ್ ಕೊಟ್ಟಿದ್ದಾರೆ ಕಾರ್ತಿಕ್ ಅವರು ನಾಮಿನೇಟ್ ಆಗಬೇಕು ಅಂತ ಹೇಳಿ. ಏನಪ್ಪ ಅಂತಂದರೆ, ಅವರು ಫೇಕ್ ಫ್ರೆಂಡ್ಶಿಪ್ಪಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಅವರು ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಕಾರ್ತಿಕ್ ಅವರು ಹೇಳಿದ್ದಾರೆ ಏನಪ್ಪ ಅಂತಂದರೆ, ಇದೊಂದು ರೀಸನಾ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ನನಗೆ ಫೇಕ್ ಅಂದರೆ ಆಗಲ್ಲ, ಅದಕ್ಕೆ ನಾನು ಹಾಕ್ತಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ. ಈ ಒಂದು ನಾಮಿನೇಟೆಡ್ ಮಾಡ್ತಾರಲ್ವಾ, ಅವರಿಗೆ ಕಪ್ಪು ನೀರನ್ನು ಹಾಕಬೇಕು, ಹಾಕಾಕತ್ತಾರ ಅವರು. ಬಟ್ ಕಾರ್ತಿಕ್ ಅವ್ರಿಗೆ ಇದೊಂದು ರೀಸನ್ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಅವ್ರು ಕೂಡ ಹೇಳಿದಾರ. ಆಮೇಲೆ ಅವ್ರು ಕೂಡ ಅವ್ರನ್ನೇ ನಾಮಿನೇಟ್ ಮಾಡಿದಾರ ಮೈಕಲ್ ಅವ್ರನ್ನ ಕಾರ್ತಿಕ್ ಅವರು. ಯಾವ ವಿಚಾರಕ್ಕೆ ಅಂತಂದ್ರೆ, ಇದು ಅವ್ರಿಗೆ ರೀಸನೇ ಇಲ್ಲ, ರೀಸನ್ ಇರಲಾದದನ್ನೇ ಒಪಿನಿಯನ್ ಹೇಳಕ್ ಬರ್ತಾರ. ಆಮೇಲೆ ಇದು ಒಂದು ರೀಸನಾ ನಾಮಿನೇಟ್ ಮಾಡೋದಕ್ಕೆ. ಆಮೇಲೆ ಅವ್ರು ಒಂದು ಮಾತು ಹೇಳಿದರು ಏನಪ್ಪ ಅಂತಂದರೆ, ಈ ಬಿಗ್ ಬಾಸ್ ಮನ್ಯಾಗ ಇರಕ ಲಾಯಕ್ಕೆ ಅಲ್ಲ ಆ ವ್ಯಕ್ತಿ, ಇದು ರೀಸನ್ ಅಂದರೆ ಹಿಂಗಿರ್ಬೇಕು ರೀಸನ್ ಅಂತ ಹೇಳಿ ಕಾರ್ತಿಕ್ ಅವರು ತುಂಬ ಕೋಪದಿಂದ ಹೇಳಕತ್ತಾರ. ಆಮೇಲೆ ಅವರು ಹೋಗ್ಬಿಟ್ಟು ಕಪ್ಪು ನೀರನ್ನು ಹಾಕಿದಾರ ಮೈಕಲ್ ಮೇಲೆ. ಈ ಕಡೆ ಪ್ರತಾಪ್ ಅವ್ರನ್ನ ವಿನಯ್ ಅವರು ನಾಮಿನೇಟ್ ಮಾಡಿದಾರ. ಎದಕ್ಕಂತಂದರೆ, ಇಷ್ಟು ದಿನ ಏನಿದ್ರು ಹೆಂಗಿದ್ರು ಅದೆಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಅದ. ಈಗ ಬಂದ್ಬಿಟ್ಟು ಸಡನ್ ಆಗಿ ಹಳ್ಳಿ ಹುಡುಗಂತರ ಮಾತಾಡೋದು, ರಾಗಿ ಮುದ್ದೆ ಮಾಡೋದು, ಇದೆಲ್ಲ ಹವ್ವ ಅನ್ನೋದು, ಇದೆಲ್ಲ ಸ್ಟಾರ್ಟ್ ಮಾಡಕತ್ತಾರ ಅಂತ ಹೇಳಿ ಅವ್ರು ನಿನ್ನೆ ಕೂಡ ಹೇಳಿದ್ರು. ಮತ್ತು ಇವತ್ತು ಕೂಡ ರೀಸನ್ ಅದೇ ಹೇಳಿದಾರ ನಾಮಿನೇಟ್ ಮಾಡೋದಕ್ಕೆ. ಅದಕ್ಕೆ ಹೋಗ್ಬಿಟ್ಟು ಕಪ್ಪು ನೀರನ್ನು ಹಾಕಿದಾರ. ಇವ್ರು ಮೂವರ್ದೇ ಇಷ್ಟೇ ತೋರಿಸಿದಾರ. ಇನ್ನು ಯಾರ್ಯಾರು ಏನೇನೋ ಹಾಕಿದಾರೋ, ಹೆಂಗೆ ರೀಸನ್ ಕೊಟ್ಟಿದಾರ ಗೊತ್ತಿಲ್ಲ. ಯಾಕಂತಂದರೆ ನಿಮ್ಗೆಲ್ರಿಗೂ ಗೊತ್ತೇ ಅದ, ಈ ಬಿಗ್ ಬಾಸ್ ಮನೆಗೆ ಒಂದ್ಸಲ ನಾಮಿನೇಟ್ ಮಾಡ್ಬೇಕಂತ ಹೇಳಿ ಅನ್ಸಿಬಿಟ್ರೆ ಆಯ್ತು, ಅವ್ರನ್ನ ಮಾಡೋತನ ಬಿಡಂಗಿಲ್ಲ ಅಂತಲೇ ಹೇಳ್ಬೋದು. ಅವ್ರು ಯಾಕಂತಂದರೆ ಈ ಕಡೆ ಒಂದು ತಪ್ಪು ಮಾಡಿರ್ತಾರಲ್ವ ಹಿಂದೆಗಡೆ, ಆ ತಪ್ಪನ್ನ ಓಕೆ ಸಾರಿ ಅಂತ ಹೇಳಿ ಕ್ಷಮಿಸ್ತಾರ. ಆದರೆ ನಾಮಿನೇಷನ್ ಅಂತ ಸಂದರ್ಭದಲ್ಲಿ ಅದನ್ನು ಮತ್ತೆ ಎತ್ತಿ ತರ್ತಾರ ಅಂತಲೇ ಹೇಳ್ಬೋದು. ಅದೇ ನಡೀದಾಕತ್ತದ ಈ ಬಿಗ್ ಬಾಸ್ ಮನ್ಯಾಗ. ನೋಡೋಮಿನ ಯಾರ್ಯಾರು ಹೆಂಗೆ ರೀಸನ್ ಕೊಟ್ಟಿದ್ದಾರೋ, ಯಾರ ಮೇಲೆ ಯಾರ್ಯಾರು ಹೊಟ್ಟೆ ಕಿಚ್ಚಿದ್ದಾರೋ, ಯಾರ್ಯಾರನ್ನ ಹೊರಗೆ ದಬ್ಬಬೇಕಂತ ಹೇಳಿದಾರೋ. ಯಾಕಂತಂದ್ರೆ ನಿಮಗೆ ಗೊತ್ತಾದ, ಈ ಬಿಗ್ ಬಾಸ್ ಮನೆಗೆ ಒಂದ್ಸಲ ಟಾರ್ಗೆಟ್ ಮಾಡಿದರೆ ಆ ವ್ಯಕ್ತಿ ಹೊರಗೆ ಬರತ್ತಾನ ಹಿಂಗೆ ಟಾರ್ಗೆಟ್ ಮಾಡ್ಕೊಂತಾನೆ ಇರ್ತಾರಂತಾನೆ ಹೇಳ್ಬೋದು. ಅದು ಇವಾಗಲ್ಲ, ಫಸ್ಟ್ ದಿನದಿಂದ ಕೂಡ ಅದೇ ನಡ್ಕೊಂತ ಬರಕತ್ತದ. ನೋಡೋಮಿನ ಏನೇನಾಗುತ್ತಾ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇನ್ಸಿಂತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.